ಹಲೋ ಎವ್ರಿವನ್. 26ನೇ ಪ್ರಶ್ನೆಯನ್ನ ನೋಡೋಣ. ಕಮಟುವಿಕೆ ಎಂದರೇನು? ಎಣ್ಣೆ ಪದಾರ್ಥ ಹಾಗೇನೆ ಕೊಬ್ಬು ಇರುವಂತಹ ಯಾವುದೇ ಪದಾರ್ಥವನ್ನ ನಾವು ತಗೊಂಡು ಅದನ್ನ ಗಾಳಿಗೆ ಹಾಗೆ ಬಿಟ್ರೆ ಅದೇನಾಗತ್ತೆ? ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆ ವರ್ತಿಸಿ ಅದರ ವಾಸನೆ ಮತ್ತೆ ಬಣ್ಣ ಅಲ್ಲ, ವಾಸನೆ ಮತ್ತೆ ರುಚಿ ಬದಲಾವಣೆಯನ್ನ ನಾವು ನೋಡಬಹುದು. ಇದರಿಂದಾಗಿ ಆ ಪದಾರ್ಥ, ಎಣ್ಣೆ ಪದಾರ್ಥ ಏನಿರುತ್ತಲ್ಲ, ಅದು ಹಾಳಾಗಿ ಹೋಗ್ಬಿಡತ್ತೆ, ತಿನ್ನಲು ಯೋಗ್ಯವಾಗಿ ಇರೋದಿಲ್ಲ. ಅದನ್ನ ನಾವೇನಂತ ಹೇಳ್ತೀವಿ? ಕಮಟುವಿಕೆ ಅಂತ ಕರಿತೀವಿ. ಹೌದಾ? ಸೊ ಎಣ್ಣೆ ಪದಾರ್ಥ ಗಾಳಿಯಲ್ಲಿರುವ ಆಮ್ಲಜನಕದ ಜೊತೆಗೆ ವರ್ತಿಸಿ ಉತ್ಕರ್ಷಣೆ ಆಗತ್ತೆ. ಸೊ ಅಂತಹ ಕ್ರಿಯೆಯನ್ನ, ಯಾವ ಪದಾರ್ಥ ಹೀಗೆ ಉತ್ಕರ್ಷಣೆಯಾಗಿ ವಾಸನೆ ಮತ್ತೆ ರುಚಿಯಲ್ಲಿ ಬದಲಾವಣೆಯನ್ನ ಹೊಂದತ್ತೋ ಅದು ತಿನ್ನಲು ಯೋಗ್ಯವಾಗಿ ಇರೋದಿಲ್ಲ. ಅಂತಹ ಕ್ರಿಯೆಯನ್ನ ನಾವೇನಂತ ಕರಿತೀವಿ? ಈ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಕಮಟುವಿಕೆ.